ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆಫ್ಟರ್ ಒಂದು 5 ಡೇಸ್ ಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಯಾಕೆ ಒಂದು 5-6 ದಿವಸದ ನಂತರ ಮತ್ತೆ ಯಾಕೆ ಮಾಡಿಲ್ಲ ಅಂತ ಒಂದು 2 ರೀಸನ್ ಇದೆ. ಬನ್ನಿ 2 ರೀಸನ್ ಹೇಳಿಬಿಡ್ತೀನಿ. ಒಂದು ಬಂದುಬಿಟ್ಟು ಕೋಲ್ಡು, ವೈರಲ್ ಫೀವರ್ ಇವಾಗೆಲ್ಲ ಎಲ್ರಿಗೂ ಬರ್ತಾಯಿದೆ. ಸೊ ಎಲ್ಲರೂ ಹುಷಾರಾಗಿರಿ ಅಂತಲೇ ಹೇಳ್ತಾಯಿದ್ದೀನಿ, ಓಕೆನಾ. ಇನ್ನೂ ಕಮ್ಮಿ ಆಗಿಲ್ಲ ನನಗೆ, ನೋಡಿ ನಿಮ್ಮ ವಾಯ್ಸಲ್ಲಿ ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ವೈರಲ್ ಫೀವರು ಇದು ಒಂದು ರೀಸನ್ನು. ಇನ್ನೊಂದು ರೀಸನ್, ಸೆಕೆಂಡ್ ರೀಸನ್ ಬಂದುಬಿಟ್ಟು ನಂದು ಏನಾಗಿತ್ತು ಅಂತಂದರೆ ಮೈಕ್ ಸ್ಟ್ಯಾಂಡೇ ಮುರಿದೋಗಿದೆ. ಸೊ ಹಾಗೆ ಇವತ್ತು ಅಡ್ಜಸ್ಟ್ ಮಾಡಿ. ಅಳು ಅಂದರೆ ಅಳು, ಒಂದಿಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೇ ಇದೆ ಅಂತ ಅಷ್ಟೊಂದು ಬೇಜಾರಾಗ್ತಾಯಿತ್ತು. ಬನ್ನಿ ಇವತ್ತು ಮತ್ತೆ ಗೃಹಲಕ್ಷ್ಮಿ ಜೊತೆಗೆ ನಾನು ಬ್ಯಾಕ್ ಅಂತಲೇ ಹೇಳ್ಬೋದು. ಮತ್ತೆ ಗೃಹಲಕ್ಷ್ಮಿ ಜೊತೆಗೆ ಮತ್ತೆ ಬಂದಿದ್ದೇನೆ. ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಡೇ ಬೈ ಡೇ ಮಾಡ್ಕೊತಾ ಇದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ. ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯಾಕೆ ಬರ್ತಾಯಿಲ್ಲ, ಅನ್ನಭಾಗ್ಯ ಅಮೌಂಟು ಯಾಕೆ ಬರ್ತಾಯಿಲ್ಲ ಅಂತ ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಅಲ್ವಾ. ಸೊ ಅದು ಎಲ್ಲ ಡೀಟೇಲಾಗಿ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾನು ಡ್ಯೂಟಿ ಅಂತೂ ಮುಗಿಸ್ಬಿಟ್ಟಿದ್ದೀನಿ, ಬಟ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಪ್ಲಸ್ ಏನಪ್ಪ ಅಂತಂದರೆ, ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ. ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಆಮೇಲೆ ರೇಷನ್ ಕಾರ್ಡ್ ಆಗಲಿ, ಯಾವುದೇ ಮಾಹಿತಿ ಬಂದ್ರೂ ಫಸ್ಟು ವೀಡಿಯೋ ಮಾಡಿ ತಿಳಿಸ್ತೀನಿ ನಾನು. ಮೇಯ್ನ್ ಥೀಮ್ ಬಂದುಬಿಟ್ಟು ನಮ್ಮದು ರೇಷನ್ ಕಾರ್ಡು ಅಪ್ಡೇಟ್ ಯಾವಾಗ ಬಿಡ್ತಾರೆ, ಯಾವಾಗ ಕೊಡೋಕ್ಕೆ ಬಿಡ್ತಾರೆ, ರೇಷನ್ ಕಾರ್ಡ್ ಯಾವಾಗ ಇಶ್ಯೂ ಮಾಡ್ತಾರೆ, ಎಲ್ಲ ಅಪ್ಡೇಟ್ಸು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ನನ್ನ ವೀಡಿಯೋಸು ನೀವು ಫಸ್ಟ್ ನೋಡಬೇಕು ಅಂದರೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಮತ್ತು ಏನಪ್ಪ ಅಂತಂದರೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸು ಫಸ್ಟ್ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಒಂದು ಹಂಬಲ್ ರಿಕ್ವೆಸ್ಟು, ಇದು ಯಾವುದಕ್ಕೂ ದುಡ್ಡು ಹತ್ತಲ್ಲ, ಒಂದು ಸೆಕೆಂಡ್ ಟೈಮ್ ಅಷ್ಟೇ, ಪಟ್ ಅಂತ ಹಿಟ್ ಮಾಡಿದ್ರೆ ಮುಗೀತು ಎಲ್ಲನೂ, ಓಕೆನಾ. ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು, ಓಕೆನಾ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀನಿ, ಓಕೆನಾ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಬನ್ನಿ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಗೃಹಲಕ್ಷ್ಮಿ ಎಲ್ಲರ ತಲೆಯಲ್ಲೂ ಗೃಹಲಕ್ಷ್ಮಿ ಅಂತಲೇ ಆಗಿಬಿಟ್ಟಿದೆ. ಟೋಟಲಿ ಗೃಹಲಕ್ಷ್ಮಿ, ಓಕೆನಾ. ಇದು ಬಂದುಬಿಟ್ಟು ಹೇಗೆ ಅಂತಂದರೆ, ನಿಮಗೆ ಇವಾಗ ಯಾರಿಗೂ ಬರ್ತಾಯಿಲ್ಲ. ರೀಸೆಂಟ್ ಒಂದು 3 ಮಂತ್ಸಿಂದ ಯಾರಿಗೂ ಬಂದೇ ಇಲ್ಲ. ಜೂನ್ 1 ಬಂದಿದೆ ಮಾತ್ರ. ಅದು ಜೂನು ಒಂದು 80,000 ಜನಕ್ಕೆ ಜೂನ್ದು ಬಂದಿಲ್ಲ ಪಾಪ. ಸೊ ಅವರೆಲ್ಲ ವೇಟ್ ಮಾಡ್ತಾಯಿದ್ದಾರೆ, ಇನ್ನು ಯಾಕೆ ಬರ್ತಾಯಿಲ್ಲ ಅಂತ. ಸೊ ಅದ್ರ ಹಿಂದೆ ಒಂದು ಕಹಿ ಸತ್ಯ ಅಂತಲೇ ಹೇಳ್ಬೋದು. ಎಲ್ರಿಗೂ ಒಂದು ಶಾಕಿಂಗ್ ನ್ಯೂಸು, ಕಹಿ ಸತ್ಯ ಅಂತಲೇ ಹೇಳ್ಬೋದು ಅಲ್ವಾ. ಏನು ಕಹಿ ಸತ್ಯ? ಯಾಕೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ವಾ, ಇನ್ನು ಮುಂದೆ ಗೃಹಲಕ್ಷ್ಮಿ ದುಡ್ಡು ಸಿಗಲ್ವಾ, ಬರುತ್ತೆ ಅಂತ ಹೇಳಿದರು, ಯಾಕೆ ಇನ್ನು ಮುಂದೆ ಬರಲ್ವಾ ಅಂತ ತುಂಬ ಜನ ತುಂಬ ವೇಟ್ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ, 70% ಜನ ಬರುತ್ತೆ, ಜನ ಅಲ್ಲ, ಒಂದು ಮೈಂಡ್ ಸೆಟ್ಟು ಬಂದೇ ಬರುತ್ತೆ 70%. ಇನ್ನು 30% ಹೆಂಗಾಗಿದೆ ಅಂತಂದರೆ, ಇವಾಗ ಒಂದು 4 ಜನ ಹೆಣ್ಮಕ್ಳು ಕೂತ್ರೆ ಸುಮ್ಮನೆ ಕೂರಲ್ಲ ನೋಡಿ. ಸೊ ಏನೇನೋ ಹೇಳಿರ್ತಾರೆ. ಸೊ ಅಂಥ 30% ಜನ ನಮ್ಮ ಹತ್ರ ಬರ್ತಾರೆ. ಏನಪ್ಪ ಅಂತಂದರೆ, ಯಾಕೆ ಬರಲ್ಲ, ರೀಸನ್ ಏನು ಅಂತ ಕೇಳೋಕ್ಕೆ ನಮ್ಮ ಆಫೀಸ್ಗೆ ಬರ್ತಾರೆ. ಸೊ ಎಲ್ರಿಗೂ ನಾವು ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಟೆನ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಅಯ್ಯೋ ಎಲ್ಲಿ ನಮ್ಮ ರೇಷನ್ ಕಾರ್ಡ್ ಹೆಂಗಾಗಿದೆಯೋ, ನಮ್ಮ ರೇಷನ್ ಕಾರ್ಡ್ ರನ್ನಿಂಗಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಹಂಗಾಗಿ ನಿಮಗೆ ಇವಾಗ ಎಲ್ಲ ನ್ಯೂಸಲ್ಲಿ ಇದೇ, ಇವಾಗ ಗೃಹಲಕ್ಷ್ಮಿನೇ ಟ್ರೆಂಡ್ ಆಗೋಗಿದೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಎಲ್ಲ ನ್ಯೂಸಲ್ಲೂ ಇದೇ ಇದೆ. ಏನಪ್ಪ ಅಂತಂದರೆ, ನಿಮಗೆ ಇವಾಗ ರೇಷನ್ ಕಾರ್ಡ್ ಯಾಕೆ, ಗೃಹಲಕ್ಷ್ಮಿ ಯಾಕೆ ಸಿಗ್ತಾಯಿಲ್ಲ, ಇನ್ನು ಮುಂದೆ ಬರಲ್ವಾ, ಇದು ಒಂದೇ ನ್ಯೂಸ್. ಎಲ್ಲ ನ್ಯೂಸಲ್ಲೂ ಇದು ಒಂದೇ ಟಾಪಿಕ್ಕು, ಇದು ಒಂದೇ ನ್ಯೂಸ್ ಆಗೋಗ್ಬಿಟ್ಟಿದೆ. ಸೊ ಏನಪ್ಪ ಅಂದರೆ, ನಿಮಗೆ
ಇವಾಗ GST ಯಾರ್ಯಾರು ಪೇ ಮಾಡ್ತಾ ಇದ್ದಾರೆ ಮತ್ತು IT ರಿಟರ್ನರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಸುಮಾರು 2 ಲಕ್ಷ ಹತ್ತತ್ರ ಬೆಂಗಳೂರು ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿದೆ. 2 ಲಕ್ಷದ ಹತ್ತತ್ರ ಬರೀ ಬೆಂಗಳೂರು ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಕಾರ್ಡ್ಗಳು ನಿಮ್ಮದು ಅದಕ್ಕೆ ಇಷ್ಟು ಡಿಲೇ ಮಾಡ್ತಾ ಇರೋದು. ಇವ್ರದ್ದು ಏನಪ್ಪ ಅಂತಂದರೆ, ನೀವು ಇವಾಗ ಇವ್ರ ಕಾರ್ಡ್ಗಳೆಲ್ಲ ಇರೋದು IT ರಿಟರ್ನರ್ಸು, GST ಪೇಯರ್ಸು, ಇವ್ರದ್ದೆಲ್ಲ ಕಾರ್ಡ್ಗಳೇನು ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ನಾವು ಇರೋರ್ಗೇ ನೀಟಾಗಿ ಕೊಡ್ಬೋದು. ಇವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರಿಗೂ ದುಡ್ಡು ಹೋಗುತ್ತೆ. ಇವಾಗ ಯಾರ್ಯಾರ್ದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ದುಡ್ಡು ಹೋಗುತ್ತೆ. ಅದಕ್ಕೆ ಫುಲ್ಲು ಇವರು ಒಂದು ಸಾರಿ ಎಲ್ಲನೂ ಕ್ಯಾಡ್ಗಳೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ಇರೋರಿಗೆ ನಾವು ನೀಟಾಗಿ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವರು ಈ ರೀತಿಯಾಗಿ ರೀಸನ್ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಅವ್ರು ಏನಂತ ಇದ್ದಾರೆ ಅಂತಂದರೆ, ತಾಂತ್ರಿಕ ದೋಷ ಇದೆ, ಸೊ ಅದಕ್ಕೆ ನಿಮಗೆ 2 ಸಾವಿರ ಬರ್ತಾ ಇಲ್ಲ. ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಬಟ್ ನಿಮಗೆ ಬರ್ತಾ ಇಲ್ಲ. ಮುಂಚೆನೂ ತಾಂತ್ರಿಕ ದೋಷ ಇತ್ತು, ಟೆಕ್ನಿಕಲ್ ಇಶ್ಯೂ ಇತ್ತು, ಬಟ್ ವಿದಿನ್ 15 ಡೇಸಲ್ಲೆಲ್ಲ ಅದು ಮತ್ತೆ ಬರ್ತಾಯಿತ್ತು, ಹೋಗ್ತಾಯಿತ್ತು, ಬರ್ತಾಯಿತ್ತು, ಅಮೌಂಟ್ ಎಲ್ಲ ಬರ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಸೊ ಇವಾಗ ಇರೋ ರೀಸನು, ಇರೋ ಫ್ಯಾಕ್ಟು ಇದೆ. ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಬೇಕು. ಕಾರ್ಡ್ ಕ್ಯಾನ್ಸಲ್ ಆದಮೇಲೆ ನಿಮಗೆ ಅಮೌಂಟ್ ಸಿಗುತ್ತೆ. ಇದೇ ಫ್ಯಾಕ್ಟು. ಇವಾಗ ಇರೋರ್ದೆಲ್ಲ 1-2 ಲಕ್ಷ, ಅದು ಎಲ್ರದ್ದು ಹಾಗೆ ಮಾಡೋಕ್ಕೆ ಬರಲ್ಲ. ಎಲ್ಲ ಫಸ್ಟು ಅಂಗಡಿಗಳಿಗೆ ಲೀಸ್ಟ್ ಬಂದಿದೆ. ಆಮೇಲೆ ಆ ಲೀಸ್ಟ್ಗಳಲ್ಲಿ ಯಾರು IT ಪೇಯರ್ಸು, ಯಾರು GST ಪೇಯರ್ಸು, ಯಾಕಂದರೆ ನಾನ್ IT ಪೇಯರ್ಸ್ಗೂ ಸ್ವಲ್ಪ ಲೀಸ್ಟ್ ಬಂದಿದೆ. ಸೊ ಅಂಥವ್ರಿಗೆಲ್ಲ ನಾವು ಕಾರ್ಡ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅಲ್ವಾ. ಸೊ ಹಾಗಾಗಿ ಅದರಲ್ಲೂ ಅವ್ರು ಹುಡುಕಬೇಕು. ಸೊ ತುಂಬ ರಿಸ್ಕಿ ಕೆಲಸ ಇರುತ್ತೆ ಇದು. ಎಲ್ರಿಗೂ ಕಾರ್ಡ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಎಲ್ಲರೂ ಹೋಗಿ ಯಾರ್ಯಾರಿಗೋ ಬಿಡ್ತಾರೆ, ಸೊಸೈಟಿಯವ್ರಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಂದರೆ ಸೊಸೈಟಿಯವ್ರಿಗೆ ಇವಾಗ ಇರೋ ಕಷ್ಟ ಕೆಲಸ ಅಂದರೆ ಪಾಪ ಸೊಸೈಟಿಯವ್ರಿಗೇ. ಯಾಕಂದರೆ ಇರೋ ಎಲ್ಲ ಒಂದು ನಾನ್ IT ಪೇಯರ್ಸ್ಗೂ ಬಂದಿದೆ ಲೀಸ್ಟು. ಸೊ ಅಂಥವ್ರಿಗೆಲ್ಲ ಇವ್ರು ಹುಡುಕಿ ತೆಗೆದು ಇವ್ರಿಗೆ ನಾನ್ IT ಪೇಯರ್ಸ್ಗೆ ಸೈಡ್ಗೆ ಎತ್ತಿಟ್ಟು IT ಪೇಯರ್ಸ್ಗೆ ಲೀಸ್ಟ್ ಕೊಟ್ಟು ಇದೆಲ್ಲ ತುಂಬ ಕಷ್ಟ ಇದೆ. ಡಿಪೋನವರು ಸ್ವಲ್ಪ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಇದು ಒಂದು ಹುಷಾರಾಗಿರಿ ನೀವು. 3,000 ಕೊಡಿ, 4,000 ಕೊಡಿ, ನಿಮ್ಮ ಕಾರ್ಡ್ ನಾವು ಹಾಗೆ ಉಳಿಸ್ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಎಲ್ಲನೂ ದುಡ್ಡೇ ಇವಾಗ ಹೇಳಬೇಕು ಅಂದರೆ. ಸೊ ಇಷ್ಟೆಲ್ಲ ನಡೀತಾ ಇದೆ. ಇವಾಗ ಇರೋ ಸತ್ಯ, ಇರೋ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗೋವರೆಗೂ ನಿಮಗೆ ದುಡ್ಡು ಬರಲ್ಲ, ಅಷ್ಟೇ ಇರೋ ಫ್ಯಾಕ್ಟು. ಇನ್ನು 1 ಮಂತ್ ಆದರೂ ಆಗ್ಬೋದು, ಇನ್ನು 15 ದಿವಸ ಆದರೆ ಆಗ್ಬೋದು. ಯಾಕಂದರೆ ಸುಮಾರು 2 ಲಕ್ಷ ಕಾರ್ಡ್ಗಳು ಹಂತವಾಗಿ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದೇ ಸಾರಿ ಮಾಡಿದರೆ ಎಲ್ಲ ಒಂದೇ ಸಾರಿ ಬೇಜಾರಾಗುತ್ತೆ ಅಂದ್ಕೊತಾ ಇದ್ದಾರೇನೋ ಗೊತ್ತಿಲ್ಲ. ಬಟ್ ಹಂತವಾಗಿ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ವೇಟ್ ಆ್ಯಂಡ್ ಸಿ ಅಂತಾರಲ್ಲ, ಸೊ ಹಾಗೇ ನಾವು ವೇಟ್ ಮಾಡಬೇಕು. ವೇಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ನಮ್ಮ ಹತ್ರ. ಸೊ ವೇಟ್ ಮಾಡೋಣ, ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸ ವಿಡಿಯೋ, ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟಿಲ್ಲ ಅಂದರೆ ಒಂದಿಷ್ಟಾದರೂ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಆದಷ್ಟು ಈ ವಿಡಿಯೋಗೆ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ಪಾಪ ನಾನು ಹೇಳಿದ್ನಲ್ಲ, ಒಂದು 30% ಜನ ತಲೆ ಕೆಡಿಸ್ಕೊಳ್ಳೋರು ಇರ್ತಾರೆ ಅಂತ. ಆ 30% ಜನಗಳಿಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು. ನಾನು ಆ 30%ಅಲ್ಲಿ ನಾನೊಬ್ಳು ಆಗಿರ್ತೀನಿ, ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರೋ ಏನೋ ಬಂದು ಹೇಳಿದ್ರು ಅಂದರೂ ನನ್ನ ತಲೆಯಲ್ಲೂ ಹುಳ ಬಿಡುತ್ತೆ. ಫಸ್ಟ್ ಆಫ್ ಆಲು ಅಯ್ಯೋ ಹಿಂಗಾಗುತ್ತಾ, ನಾವೇ ಹೇಳ್ತೀವಿ, ಬಟ್ ನನಗೆ ಒಂದೊಂದು ಸಾರಿ ಕನ್ಫ್ಯೂಸ್ ಆಗುತ್ತೆ, ಯಪ್ಪ ಹಿಂಗಾದರೆ ಹೆಂಗೆ ಅಂತ. ಸೊ ಎಲ್ಲರ ಮೈಂಡಲ್ಲಿ ಅದು ಬಂದೇ ಬರುತ್ತೆ. ಯಾರೂ ಇದು ಮಾಡಬೇಡಿ, ಯಾರೂ ವರಿ ಮಾಡ್ಕೋಬೇಡಿ. ಹಣ ಬರೋದಲ್ಲಿದ್ದರೆ ಬರುತ್ತೆ, ಇಲ್ಲ ಹೋಗುತ್ತೆ ಅಂತ ಚಿಲ್ಲಾಗಿರಿ. ಓಕೆನಾ. ಈ ವಿಡಿಯೋದಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಬಾಯ್.